ಬೀದರ್ ಮತ್ತು ಶ್ರೀರಂಗಪಟ್ಟಣ ಒಂದು ಹೆದ್ದಾರಿ ಇದೆ. ಹೆದ್ದಾರಿ ಅಂತ ಕರೀತಾರೆ, ಅದು ಹೆದ್ದಾರಿ ಅಲ್ಲ, ಒನ್ ವೇ ಅಂತಾರಲ್ಲ, ಒಂದೇ ಕಡೆ ಹೋಗೋದು ಮತ್ತೆ ಬರೋದು ಹೋಗೋದು ದಾರಿ ಇಲ್ಲ. ಸುಮಾರು ವರ್ಷಗಳಿಂದ ಕಲ್ಯಾಣ ಕರ್ನಾಟಕ, ಇದು ಹೈದರಾಬಾದ್ ಕರ್ನಾಟಕ, ಆಮೇಲೆ ಸರ್ಕಾರಗಳು ಕಲ್ಯಾಣ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. ಅಂದ್ರೆ ಕಲ್ಯಾಣ, ಯಾವುದೇ ಕಲ್ಯಾಣ ಆಗಿಲ್ಲ, ಸುಮ್ಮನೆ ಕಲ್ಯಾಣ ಕರ್ನಾಟಕ ಅಂದ್ರೆ ಕಲ್ಯಾಣ ಆಗೈತೆ ಅಂತ ತಿಳ್ಕೊತಾರ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಲ್ಲಾ ಸರ್ಕಾರಗಳು, ಎಲ್ಲ ಪಕ್ಷದರು, ಎಲ್ಲ ಶಾಸಕರು, ಸಂಸದರು ಎಲ್ಲರೂ ಬರ್ತಾರೆ, ಅದೇ ರೋಡಿನ ಮೇಲೆ ಓಡಾಡ್ತಾರೆ. ಆದ್ರೆ ಆ ಸುಮಾರು 50-60 ವರ್ಷಗಳಿಂದ ಅಲ್ಲಿ ಒಂದು ಹೆದ್ದಾರಿ ಅಗಲೀಕರಣನೇ ಇಲ್ಲ. ಆ ಕಡೆ ಆ ಭಾಗದವ್ರು ನಾವು ಅಲ್ಲೆಲ್ಲ ಓಡಾಡ್ತೀವಿ, ಪ್ರತಿದಿನ ನಮ್ಗೆ ಅಲ್ಲಿ ಅಪಘಾತಗಳು ಕಾಣಿಸ್ತವೆ. 1-2 ಅಪಘಾತ ಆದಾಗ ಆ ಪರಿಸ್ಥಿತಿ ಆಗಂಗಿಲ್ಲ. ನಿನ್ನೆ ಒಂದು ಭೀಕರ ಅಪಘಾತ ಆಯ್ತು ಇಲ್ಲಿ. ನಿನ್ನೆ ಅವರು ಬಹುಶಃ ಇಲ್ಲಿ ವೇಣುಗೋಪಾಲ ಸ್ವಾಮಿ ಸುರಪುರ ದೇವಸ್ಥಾನಕ್ಕೆ ಬಂದಿದ್ರು, ಒಂದೇ ಕುಟುಂಬದವರು. ಕುಟುಂಬದ 7-8-9 ಜನ ಸದಸ್ಯರ ಗಾಡಿಯಲ್ಲಿದ್ರು. ಅದರಲ್ಲಿ 6 ಜನ ಸ್ಥಳೀಯ ಅಲ್ಲೇ ಮೃತಪಟ್ಟಿದ್ದಾರೆ, ಅಲ್ಲೇ ಸಜೀವ ದಹನ ಆಗಿದ್ದಾರೆ. ಒಂದು VRL ಬಸ್ ಬರ್ತಾ ಇತ್ತು, ಆ VRL ಬಸ್ ಬರ್ತಾ ಇತ್ತು, ಈ ಕಡೆಯಿಂದ ಇವರು ಕಾರ್ ತಗೊಂಡು ಹೋಗ್ತಾ ಇರುವಾಗ ಅದು ಅಪಘಾತ ಆಗಿದೆ. ಅಪಘಾತ ಆದ ಕಾರಣ ಅಲ್ಲೇ ಸಜೀವ ದಹನ ಆಗಿದೆ. ಒಂದರಲ್ಲಿ 3 ವರ್ಷದ ಮೃತ ಇದೆ, ಒಂದು ಹುಡುಗ ಸಿದ್ಧಾರ್ಥನ, ಒಂದು ಸಣ್ಣ ಕೂಸು, 3 ವರ್ಷದ್ದು. ಅದು ನೋಡೋಕ್ಕೂ ಶಕ್ತಿ ಆಗಲ್ಲ ಯಾರಿಗೂ, ಆ ಪರಿ ಆಗಿದೆ. ಹಾಗಾದ್ರೆ ಏನ್ ಮಾಡ್ಬೇಕು? ಇದಕ್ಕೆ ಜವಾಬ್ದಾರಿ ಯಾರು? ಎಲ್ಲಾ ಸರ್ಕಾರಗಳು, ಕಲ್ಯಾಣ ಕರ್ನಾಟಕದ ಈ ಮೂಲಕ ಇದಕ್ಕೆ ನಾವು ಸುದ್ದಿಗೋಷ್ಠಿ ಮಾಡುವ ಒಂದೇ ಇದಕ್ಕೆ, ಇದ್ರ ಬಗ್ಗೆ ಎಲ್ಲಾ ಸಾಮೂಹಿಕ ಸಂಘಟನೆಗಳು ಸುರಪೂರಲ್ಲಿ ಈಗಾಗಲೇ ಇವತ್ತಿನ ದಿವಸ ಒಂದು ಸಭೆಯನ್ನು ಕರೆದಿದ್ದಾರೆ. ನಾವಿಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಕಾಳಜಿ ವಹಿಸಿ ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ನಾಯಕರು ಮತ್ತು ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಮತ್ತು ಸಾರಿಗೆ ಸಚಿವರು ಮತ್ತು ಸ್ಥಳೀಯ ಶಾಸಕರುಗಳು, ಸಂಸದರು ಇದ್ರ ಬಗ್ಗೆ ಗಮನ ಹರಿಸಲೇ ಇಲ್ಲ ಅಂದ್ರೆ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಮತ್ತೆ ಸುಮ್ಮನೆ ಬಿಡೋದಿಲ್ಲ. ಈಗ ಆ ದುಃಖ ನಮ್ಗೆ, ಆ ನೋವು ನಮ್ಮ ಮನೆಯಲ್ಲಿ ಆದ್ರೆ, ಈಗ ನನ್ನ ಮನೆಯಲ್ಲಿ ಆದ್ರೆ ಅದಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಆ ಒಂದು ನೋವನ್ನು ಇಟ್ಕೊಂಡು ನಾವೊಂದು ಸುದ್ದಿಗೋಷ್ಠಿ ಕರೆದಿದ್ವಿ. ಮಿಕ್ಕಿದ ವಿಷಯ ತಮ್ಗೆಲ್ಲ ಗೊತ್ತಿದೆ. ಈ ಬೀದರ್ನಿಂದ ಹಿಡಿದುಕೊಂಡು ಶ್ರೀರಂಗಪಟ್ಟಣದವರೆಗೂ ಇದೇ ರೀತಿಯ ಒಂದು ವ್ಯವಸ್ಥೆ ಇದೆ, ತಮ್ಗೆಲ್ರಿಗೂ ಗೊತ್ತಿದೆ. ಆ ತಿಂತಣಿ ಮುಗಿದ ಮೇಲೆ ಆ ಗೋಲ್ಪಲ್ಲಿ ಮತ್ತೆ ಅಲ್ಲಿ ಆ ಕಡೆ ಲಿಂಗ್ಸೂರ್ ಹೋಗುವ ಒಂದು ದಾರಿ ಇದೆ, ಆ ದಾರಿಯಲ್ಲೂ ಇದೆ ಸರ್. ಪ್ರತಿನಿತ್ಯ ದಿನ ಅದು ಸಾವು ನೋವೇ. ಅಲ್ಲಿ ಹತ್ತಿಗೂಡಿಂದ ಯಾವ ರೀತಿ ಇದೆ ತಮ್ಗೆ ಗೊತ್ತಿದೆ. ಅಂದ್ರೆ ಬೀದರಿಂದ ಶ್ರೀರಂಗಪಟ್ಟಣದವರೆಗೂ ಈ ಗಾಡಿ ಇದ್ರ ಅಗಲೀಕರಣನೇ ಇಲ್ಲ. ವಿಶೇಷವಾಗಿ ರೈತರಿದ್ದಾರೆ, ಅಲ್ಲೆಲ್ಲ ವ್ಯವಸಾಯ ಮಾಡ್ತಾರೆ, ಅಲ್ಲೆಲ್ಲ ಹಳ್ಳಿಗಳ ಜನ ಸಹಜವಾಗಿ ರೋಡಿನ ರಸ್ತೆ ಮೇಲೆ ಬರ್ತಾರೆ, ಟ್ರ್ಯಾಕ್ಟರ್ಗಳು ಬರ್ತವೆ, ಈ ರೈತರು ಎತ್ತಿನ ಗಾಡಿ ಬಂಡಿ ತಗೊಂಡು ಹೋಗ್ತಾರೆ, ರೈತರು ಹೋಗ್ತಾರೆ. ಅದಕ್ಕೆ ಅದು ಒಂದ್ ಗಾಡಿ ಪಾಸ್ ಆಗಕ್ಕೂ ಅಲ್ಲಿ ಜಾಗ ಇಲ್ಲ. ಅದಕ್ಕೆ ನಾವು ಈ ವಿಷಯದ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ನಾವು ಕಲ್ಯಾಣ ಕರ್ನಾಟಕ ಸಾರಿಗೆ ಇದರಿಂದ ನಾವು ಗುಲ್ಬರ್ಗಾದಲ್ಲಿ, ಕಲಬುರಗಿಯಲ್ಲಿ ವಿಭಾಗಕ್ಕೆ ನಾವು ಮನವಿ ಕೊಟ್ಟಿದ್ದೀವಿ, ಸಚಿವರ ಗಮನಕ್ಕೂ ತಂದಿದ್ದೀವಿ. ಇದ್ರ ಬಗ್ಗೆ ಯಾರೋ ಕಾಳಜಿ ವಹಿಸ್ತಾ ಇಲ್ಲ. ಅದಕ್ಕಾಗಿ ತಮ್ಮ ಮೂಲಕ ಇದನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಮಾಧ್ಯಮ ಮಿತ್ರರ ಮೂಲಕ, ಮಾಧ್ಯಮರ ಎಲ್ಲ ಹಿರಿಯರ ಮೂಲಕ ಇದನ್ನ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಸುರಪೂರಿಂದ ಲಿಂಗಸೂರು ಬಳ್ಳಾರಿಯವರೆಗೂ ಏನಿದೆ ಹೆದ್ದಾರಿ ಇದೆ, ಬಳ್ಳಾರಿಯಿಂದ ಏನು ಹೆದ್ದಾರಿ ಇದೆ, ಆ ಹೆದ್ದಾರಿ ಅಗಲೀಕರಣ ಮಾಡಬೇಕು. ಇದಕ್ಕೆ ಮತ್ತೆ ಅವರು ಇದಕ್ಕೆ ಕಾನೂನಿದೆ, ಸರ್ಕಾರ, ಕೇಂದ್ರ ಸರ್ಕಾರ, ಕೋರ್ಟು, ಅದು ಇದು ಅಂತ ಮಾಡ್ದೇನೆ ರಾಜ್ಯ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ವಿಶೇಷವಾಗಿ ಕಾಳಜಿ ವಹಿಸಿ ಈ ಬೀದರ್ ಮತ್ತು ಶ್ರೀರಂಗಪಟ್ಟಣದ ಹೆದ್ದಾರಿಯ ಬಗ್ಗೆ ಗಮನ ಹರಿಸಿ ಇದನ್ನ ತಾವು ಒಂದು ವೇಳೆ ಇದನ್ನ ಅತಿ ಶೀಘ್ರದಲ್ಲಿ ಈ ಕೆಲಸ ಮಾಡದೇ ಇದ್ರೆ ಮುಂಬರುವ ದಿನಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಕನ್ನಡ ಜನ್ಮಭೂಮಿಯ ಯುವ ಸೇನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷನಾಗಿ ಚಾನ್ಮೂಲನಾದ ನಾನು ಅತ್ಯಂತ ಜವಾಬ್ದಾರಿಯಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಅತಿ ಶೀಘ್ರದಲ್ಲಿ ಈ ಸಮಸ್ಯೆ ಬಗೆಹರಿದಿದ್ರೆ ಸಚಿವರ ಮುಖಕ್ಕೆ ಮಸಿ ಬಳಿಯುವ ಕೆಲಸ ಆಗುತ್ತೆ. ಗಾಡಿ ನಿನ್ನೆ ಹೋಗೋದಕ್ಕೆ ಸರ್, ಅದು ಬಸ್ ಮತ್ತೆ ಅದು ಪಾಸ್ ಆಗಕ್ಕೆ ದಾರಿ ಇಲ್ಲ. ತಮ್ಗಂತೂ ಗೊತ್ತಿದೆ, ನಮ್ಗೆ ಬರೋದಕ್ಕಿಂತ ಮುಂಚೆ ಸುದ್ದಿ ತಮ್ಗೆ ತಿಳಿದಿರುತ್ತೆ. ಈಗ ಅಲ್ಲಿನ ಶಾಸಕರುಗಳು, ಸಂಸದರು ಮತ್ತೆ ಕಲ್ಯಾಣ ಕರ್ನಾಟಕ ಎಲ್ಲ ಕಡೆ ಸರ್, ಬೀದರಿಂದ ಶ್ರೀರಂಗಪಟ್ಟಣದವರೆಗಿದೆ. ವಿಶೇಷವಾಗಿ ಈ ಭಾಗದಲ್ಲಿ ನಮ್ಮ ಅಪಘಾತ ಇದೆ, ಬರ್ತಾರೆ, ಅಲ್ಲಿಗೆ ಬಂದು ಅದನ್ನು ನೋಡಿ ನೋವಾಯ್ತು, ಅತ್ಯಂತ ದುಃಖ ಆಯ್ತು, ಭಾವಪೂರ್ಣ ಶ್ರದ್ಧಾಂಜಲಿ, ಅದನ್ನ ದುಃಖ ಭರಿಸಲಾಗದ ಶಕ್ತಿ ನೀವು ಮಾಡೋ ಕೆಲಸ ಮಾಡಿದ್ರೆ ಮುಂದೆ
ಎಲ್ಲರೂ ಎಲ್ಲಿ ಬಂದು ಎಲ್ಲ ಇದು ಮಾಡ್ತಾರೆ, ಅದನ್ನ ಸಹಜವಾಗಿ ಅದನ್ನ ನಮ್ಮ ಬಾಗಿ ನಾವು ಹೇಳ್ತೀನಿ, ಯಾದಗಿರಿಯಿಂದ ಹಿಡ್ಕೊಂಡು ನಾವು ರಾಯಚೂರ್ವರೆಗೂ ಮಾತಾಡಬಾರ್ದು. ಯಾರು ಯಾವ್ದು ಸಂಘಟನೆಯವರು ಮಾತಾಡಬಾರ್ದು, ಯಾವ್ದು ಪಕ್ಷದವರು ಮಾತಾಡಬಾರ್ದು. ಇದ್ರ ಬಗ್ಗೆ ಅವರು ಮಾಡಿಲ್ಲ, ಇವರು ಮಾಡಿಲ್ಲ. ಯಾವುದೇ ಪಕ್ಷದಲ್ಲಿ ಅಧಿಕಾರ ಇದ್ರು 50 ವರ್ಷದಿಂದ ಅಲ್ಲಿ ರಸ್ತೆ ಅಗಲೀಕರಣ ಆಗಿಲ್ಲ. ಅದಕ್ಕೆ ಎಲ್ಲರೂ ಜವಾಬ್ದಾರಿ ಇದೆ. ಕಲಬುರಗಿ ಯಾದಗಿರಿಯಿಂದ ಹೋಗುವಾಗ ಯಾದಗಿರಿ ಶಾಸಕರು ಬರ್ತಾರೆ, ಶಾಪುರ ಶಾಸಕರು ಬರ್ತಾರೆ, ಸಚಿವರು ಬರ್ತಾರೆ, ಮತ್ತೆ ಅಲ್ಲಿಂದ ರಾಯಚೂರು, ಮತ್ತೆ ಅಲ್ಲಿಂದ ಲಿಂಗಸೂರು, ಅಲ್ಲಿಂದ ಗಂಗಾವತಿ, ಎಲ್ಲರೂ ಸೇರಿ ಒಟ್ಟು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರಗಳು ಇದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆಯಾಗಿ ಶೀಘ್ರದಲ್ಲಿ ಅದೇನಾದ್ರೂ ಮಾಡಿದ್ರೆ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಇಲ್ಲ ಅಂದ್ರೆ ಯಾವ್ದು ಪರಿಹಾರ ಸಿಗಲ್ಲ. ಪ್ರತಿದಿನ ಈ ಸಾವು ನೋವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳು ಇದಾಗಿದ್ದಾರೆ, ಕುಟುಂಬ ಇದಾಗಿದೆ. ನಾವು ಈ ಬಗ್ಗೆ ಈಗ ಸ್ಥಳೀಯ ಸಂಘಟನೆ ಇವತ್ತೊಂದು ಸಭೆ ಇದೆ ಸರ್ ಸೋಲ್ಪುರಲ್ಲಿ, ಅಲ್ಲೂ ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ. ಅಲ್ಲಿ ಏನಿದ್ದಾಗತ್ತೆ ಇತ್ಯರ್ಥ ಅದು ಆದ ತಕ್ಷಣ ಅವೆಲ್ಲ ಅಂದ್ರೆ ಹೆದ್ದಾರಿನೂ ಬಂದ್ ಮಾಡ್ತೀವಿ, ಮತ್ತೆ ಹೋರಾಟನೂ ಮಾಡ್ತೀವಿ. ಇದನ್ನ ನೀವು ತಮ್ಮ ಮೂಲಕ ಸಚಿವರ ಗಮನಕ್ಕ ಮತ್ತು ಮುಖ್ಯಮಂತ್ರಿ ಮೇಲೆ ಅದನ್ನ ಹೋಗ್ತದಂತ ನಾವು ಅನ್ಕೊಂಡಿದೀವಿ. ಅವ್ರ ಗಮನಕ್ಕೆ ತರ್ತೀವಿ. ತರದೇ ಇದ್ರೆ ಇದ್ರಲ್ಲಿ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಯಾವುದೇ ಮಟ್ಟಕ್ಕೆ ಹೋಗಿ ಉಗ್ರವಾದ ಹೋರಾಟ ಮಾಡ್ಬೇಕು, ಆ ಉಗ್ರವಾದ ಹೋರಾಟ ಮಾಡ್ತೀವಿ.